ವಿಚಾರದಲ್ಲಿ ಒಗ್ಗಟ್ಟಿರಬೇಕು. ಮೋದಿ ಚುನಾವಣಾ ಭಾಷಣವನ್ನ ಮಾಡೋದು ಬೇಡ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ದೇಶದ ವಿಚಾರದಲ್ಲಿ ರಾಜಕೀಯ ಇಚ್ಛಾಶಕ್ತಿಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದ ನಂತರವೂ ಕೂಡ ಕೆಲವಷ್ಟು ಈ ರೀತಿಯ ಹೇಳಿಕೆಗಳಿದ್ದಾವಲ್ಲ, ಅಂದರೆ ಮೋದಿ ಚುನಾವಣಾ ಭಾಷಣ ಮಾಡ್ತಾರೆ ಅನ್ನೋದು. ಮತ್ತೊಮ್ಮೆ ಅದನ್ನು ಒತ್ತಿ ಹೇಳಿದೆ ಕಾಂಗ್ರೆಸ್. ಭದ್ರತೆ ವಿಚಾರದಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ಆರ್ಮಿಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆದರೆ ಈಗ ಯಾಕೆ ಮಾತನಾಡ್ತಾ ಇದ್ದಾರೆ? ಸ್ವಯಂ ಪ್ರತಿಷ್ಠೆಗೆ ಭಾಷಣ ಬೇಡ ಅಂತ ಹೇಳಿ ಖರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಂಗಿಲ್ಲ. ನಮಗೆ ದೇಶದಲ್ಲಿ ನಮ್ಮ ಒಕ್ಕಟ್ಟಿರಬೇಕು. ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದ್ದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ ಕಾಣಲ್ಲ. ಬಟ್ ಒಂದು ವಿನಂತಿ ಏನಂದರೆ, ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು. ಮತ್ತು ಮೋದಿಯವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಈ ಕಡೆ ಅವರು ಒಂದು ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ, ಎಲ್ಲರೂ ಹೋಗಿದ್ದಾರೆ. ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ, ಅವ್ರಲ್ಲಿಂದ ರಿಪೋರ್ಟ್ ತೊಗೊಳಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದವಿಲ್ಲದೆ ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ, ಎನಿಮಿಗಳಿಗೆ ಎದುರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು. ಮತ್ತು ಬರೀ ನಾನು ಇದು ಮಾಡಿ